ನಮಗೆ ಕಟ್ಔಟ್ ಬ್ಯಾನರ್ ಅಂದ್ರೆ ಜಾಕು ಟಗರಲ್ಲೇ ನಾನು ಒಂದ್ ಮಟ್ಟಕ್ಕೆ ರೀಚ್ ಆಗ್ಬಿಟ್ಟೆ. ಬಟ್ ಸಲಗ ಬಂದ್ಮೇಲೆ ಇನ್ನೊಂದ್ ಲೆವೆಲ್ ಹೋಗ್ಬಿಟ್ಟೆ. ಸೂರಿ ಸರ್ ಒಂದೊಂದು ಹೇಳ್ಕೊಡೋ ಸೀನು ಒಂದ್ ಮಗು ತಪ್ಪು ಮಾಡಿದ್ರೆ ಹೆಂಗ್ ಹೇಳ್ತಾರೆ ಆತರ ಹೇಳ್ಕೊಡೋರು. ನಮ್ಗೆ ಚಾನ್ಸ್ ಕೊಟ್ಟಿದ್ದಾರೆ ವಿಜಯ್ ಸರ್, ಅವರು ನನ್ಗೆ ಗುರು ತರ. ಇವಾಗ್ಲೇ ನಾನು ಸುಸ್ತಾಗ್ಬಿಟ್ಟಿದ್ದೀನಿ. ನಾನು ಎಷ್ಟು ಜನಕ್ಕೆ ಟಿಕೆಟ್ ಕೊಡೋದಂತ ನನಗೆ ಅರ್ಥ ಆಗ್ತಲ್ಲ. ಅಷ್ಟು ಈ ಪಿಕ್ಚರ್ಗೆ ತುಂಬಾ ವೈಟಿಂಗ್, ಯಾಕಂದ್ರೆ ಸಲಗನ ಮೀರ್ಬಿಟ್ಟಿದೆ ಪಿಕ್ಚರ್ ಆದ್ಮೇಲೆ ನಮ್ದು ರೇಂಜ್ ಬೇರೆ ತರ ಇರುತ್ತೆ. ಹಾಯ್ ಹಲೋ ಕನ್ನಡ ಪಿಕ್ಚರ್ನ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ನಾನು ನಿಮ್ಮ ಕಾವ್ಯ ಕೃಷ್ಣಮೂರ್ತಿ. ಮೇಡಮ್, ನಮ್ಮನ್ನ ಜಾಕು ಅವ್ರ ತಲೆ ಕಟ್ಟಿದ್ರೆ ಕ್ರ್ಯಾಕ್ ಹೊಡೀರಿ ಚಪ್ಪಾಳೆ. ಇವರ ಹವಾ ಯಾವ ಮಟ್ಟಕ್ಕಿದೆ ಅಂದ್ರೆ ನಾನಿನ್ನು ಓಪನಿಂಗೇ ಕೊಟ್ಟಿಲ್ಲ, ಅವ್ರ ಬಗ್ಗೆ ಹೇಳೇ ಇಲ್ಲ. ಅವ್ರ ಹುಡುಗರೆಲ್ಲ ಫುಲ್ ರೊಚ್ಚಿಗೆ ಎದ್ಬಿಟ್ಟು ನಮ್ಮಣ್ಣ ಜಾಕು ತಲೆ ಕೆಟ್ರೆ ಕ್ರ್ಯಾಕ್ ಅಂತ ಹೇಳ್ಬಿಟ್ಟಿದ್ದಾರೆ. ಇಂಟ್ರೊಡಕ್ಷನ್ ಬೇಕಾ? ಬೇಡ ಅಲ್ಲ, ನಾನು ಅವ್ರನ್ನ ಡೈರೆಕ್ಟ್ ಆಗಿ ವೆಲ್ಕಮ್ ಮಾಡ್ಕೋತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಅದಕ್ಕೂ ಮುಂಚೆ ನಾನು ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಜಾಕ್ ಸರ್ನ ನೀವು ಈ ಹಿಂದೆ ಟಗ್ರು ಸಿನಿಮಾದಲ್ಲಿ ನೋಡಿರ್ತೀರಾ, ಹಾಗೆ ಇನ್ನಷ್ಟು ಹೆಚ್ಚಿನ ಸಿನಿಮಾಗಳಲ್ಲಿ ನೋಡಿರ್ತೀರಾ. ತಮಿಳ್ ಸಿನಿಮಾಗಳಲ್ಲೂ ಕೂಡ ಅವರು ಆಕ್ಟ್ ಮಾಡಿದ್ದಾರೆ. ಇದೀಗ ಭೀಮಾ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಲುಕ್ ನಲ್ಲಿ, ನೆಗೆಟಿವ್ ಶೇಡ್ ನಲ್ಲಿ ಕೌನ್ಸಿಲರ್ ಆಗಿ ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡೋದಕ್ಕೆ ಅವ್ರು ರೆಡಿ ಆಗಿದ್ದಾರೆ. ನಾವೀಗ ಭೀಮಾ ಸಿರೀಸ್ ನ ಸ್ಟಾರ್ಟ್ ಮಾಡಿದೀವಿ, ಅದಕ್ಕಾಗಿ ಅವ್ರನ್ನ ಹುಡುಕೊಂಡು ಅವರ ಗಲ್ಲಿಗೆ ಬಂದು ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಸರ್ ನಮಸ್ತೆ, ಒಂದ್ ಸೆಕೆಂಡ್ ವೆಲ್ಕಮ್. ನಮಸ್ಕಾರ. ಅಲ್ಲ, ನಿಮ್ಮ ಗಲ್ಲಿಗೆ ನಾನು ಎಂಟ್ರಿ ಕೊಟ್ಟಿದ ತಕ್ಷಣ ಏನ್ ಸರ್ ಇದು ನಿಮ್ದು ಸಾಮ್ರಾಜ್ಯ? ನಿಮ್ ಹುಡುಗರೆಲ್ಲ ಫುಲ್ಲು ಹೇಗಿದೆಲ್ಲ ಹೇಳ್ಬೇಕು ಮೇಡಮ್, ಅದೆಲ್ಲ ನಾವು ಹುಟ್ಟಿದಾಗ ಬಂದಿರೋದಿಲ್ಲಿ, ಯಾರು ಹೇಳ್ಕೊಡಂಗಿಲ್ಲ. ಸೊ ಇಲ್ಲಿ ಈ ಒಂದು ಸಾಮ್ರಾಜ್ಯ ಯಾವಾಗಿಂದ ಅಂದ್ರೆ ನೀವು ಇಲ್ಲೇ ಇರೋದಾ, ಹೇಗೆ, ಏನ್ ಕತೆ? ಓಕೆ, ಎಷ್ಟು ವರ್ಷದಿಂದ? ನಮ್ಮ ತಾತ ಕಾಲದಿಂದ ಇಲ್ಲೇ ಇದೀವಿ ನಾವು. ನಾವು ಹುಟ್ಟಿದ್ ಬೆಳೆದಿರಲ್ಲ ಇಲ್ಲೇ. ಡಿಫ್ರೆಂಟ್ ಅಂತ ಅನ್ಸಿದ್ದು ಈ ಗಲ್ಲಿಯೊಳಗೆ ನಮ್ ಬಂದಿದ ತಕ್ಷಣ ಜಾಕ್ 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 ಇವರೆಲ್ಲರೂ ಕೂಡ ಜಾಕ್ ಜಾಕ್ ಅಂತಿದ್ದಾರೆ. ಏನು ಜಾಕ್ ಅಂದ್ರೆ ಏನು ಅಷ್ಟೊಂದು ಕ್ರೇಜ್ ಇಲ್ಲಿ, ಹೇಗೆ? ಕ್ರೇಜ್ ಏನಿಲ್ಲ ಮೇಡಮ್, ನೀವು ಹೇಳ್ದಂಗಲ್ಲ. ಇವಾಗ ಸ್ಟಾರ್ ಆಗ್ಬಿಟ್ಟಿವಲ್ಲ, ಅದರಿಂದ ಸ್ವಲ್ಪ ಮಿಣ್ತಾ ಇದೀವಿ ಅಷ್ಟೇ, ಬೇರೆ ಏನಿಲ್ಲ. ಸ್ಟಾರ್ ಆಗಿರ್ಲಿಲ್ಲ ಅಂದಿದ್ರೆ ಇಲ್ಲ, ಸ್ವಲ್ಪ ಕಡಿಮೆ ಅಷ್ಟೇ, ಏನಿಲ್ಲ. ಯಾರು ಅದಕ್ಕೆ ನಿಮ್ಮನ್ನ ಇಲ್ಲ ಅಲ್ಲ, ಅದಲ್ಲ ಇಲ್ಲ, ಎಲ್ಲ ನಮ್ಮ ಜೊತೆಲಿ ಹುಟ್ಟಿದವ್ರು, ನಾವು ನೋಡಿ ಬೆಳೆದಿರೋ ಎಲ್ಲ ನಮ್ಮ ತಮ್ಮಂದ್ರು, ಎಲ್ಲ ನಮ್ಮ ಒಡ ಹುಟ್ಟಿದವ್ರಂಗೆ ಎಲ್ಲರೂ. ಸರ್ ನಿಮ್ ರಿಯಲ್ ಹೆಸರು ಜಾಕ್ ಅಥವಾ ನನಗೆ ಜಾಕ್ ಹಾಕ್ತಿದ್ದೀರಾ? ಇಲ್ಲ ಜಾಕೆ ಜಾಕೆನಾ? ಗೋಡೆ ಕೇಳಿ ಹೇಳ್ತದೆ, ಬ್ಯಾನರ್ ಕೇಳಿ ಹೇಳುತ್ತೆ. ಕಾಣಿಸ್ತಿದೆ ಸರ್, ಇದು ಕಾಣಿಸ್ತಿದೆ. ಸೊ ರೆಡಿನಾ ಈ ಒಂದು ಸೆಗ್ಮೆಂಟ್ಗೆ? ನಾನು ನಿಮ್ಮನ್ನ ಇನ್ನೊಂದು ಪ್ಲೇಸ್ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಬಹುಶಃ ನಿಮ್ಗೆ ಗೊತ್ತಿರಲ್ಲ ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. ಐ ಆಮ್ ರೆಡಿ ಮೇಡಮ್. ರೆಡಿ ಅಲ್ಲ? ಸೊ ಅಲ್ಲಿ ಒಂದಷ್ಟು ವಿಚಾರಗಳನ್ನ ನಿಮ್ಮ ಹತ್ರ ಕಲೆಕ್ಟ್ ಮಾಡ್ಕೋಬೇಕು ಅಂತ ನಮ್ಮ ಕನ್ನಡ ಪಿಕ್ಚರ್ ರೆಡಿ ಆಗಿದೆ. ಸೊ ತಡ ಮಾಡದೆ ನಾವು ಅಲ್ಲಿಗೆ ಹೋಗೋಣ. ರೆಡಿನಾ? ಓಕೆ ಮೇಡಮ್, ರೆಡಿ. ಸೊ ಬನ್ನಿ ಸರ್. ಮೊದಲಿಗೆ ನಾನು ಯಾಕೆ ಇಲ್ಲಿ ಇವತ್ತು ಕರ್ಕೊಂಡ್ಬಂದೆ ಅಂದ್ರೆ, ಮೊದಲಿಗೆ ಖುಷಿ ಆಯ್ತಾ? ಯಾಕೆಂತಂದ್ರೆ ನಮ್ಮೆಲ್ರಿಗೂ ಒಂದು ಜಾಗ ಅಂತ ಇರುತ್ತೆ. ನಾವು ಬೇಜಾರಾದಾಗ್ಲೂ ಸರಿ, ಖುಷಿ ಆದಾಗ್ಲೂ ಸರಿ, ಒಂದು ಜಾಗ ಅಂತ ಇರುತ್ತೆ. ಅಲ್ಲಿ ಹೋಗಿದ ತಕ್ಷಣ ನಮ್ಗೇನೋ ಒಂಥರ ಬೇರೆ ವೈಬ್, ಪಾಸಿಟಿವ್ ವೈಬ್ ಸಿಗುತ್ತೆ. ಈ ಊರ್ವಶಿ ಥಿಯೇಟರ್ ಅಲ್ಲಿ ನಿಮ್ಗೆ ಒಂದು ದೊಡ್ಡ ಕನೆಕ್ಷನ್ ಇದೆ, ಒಂದು ಸೆಂಟಿಮೆಂಟಲ್ ಜಾಗ ಇದು ಅಂತ ಹೇಳಿ ನಾವು ಕೇಳ್ಪಟ್ವಿ. ಹೌದಾ? ಅದು ಹೇಗಾಯ್ತು, ಏನ್ ಕತೆ ಅಂತ? ಮೇಡಮ್, ನಮ್ದು ಪಕ್ಕದಲ್ಲೇ ಇರೋದು ಏರಿಯಾ. ಅದರಿಂದ ನಾವು ಚಿಕ್ಕ ವಯಸ್ಸಿಂದ ಈ ಥಿಯೇಟರ್ ನಮ್ಗೆ ತುಂಬಾ ಕನೆಕ್ಟ್. ನಾವು ಯಾವುದೇ ಒಂದು ಅವಾಗ ನಾವು ಚಡ್ಡಿ ಆಗೋದ್ರಿಂದ ಈ ಥಿಯೇಟರ್ಗೆ ಬರೋದು ಜಾಸ್ತಿ. ಅದರಿಂದ ನಮಗೆ ಈ ಥಿಯೇಟರ್ಗೆ ನಮಗೂ ಸಿಕ್ಕಾಪಟ್ಟೆ ಬಂದೇವ್. ಓಕೆ, ಇನ್ನು ಅದನ್ನ ಇನ್ನೊಂದು ಕೇಳ್ಪಟ್ವಿ ನಾವು, ಅಂದ್ರೆ ಕಟ್ಔಟ್ಸ್ ಎಲ್ಲವೂ ಕೂಡ ನಿಲ್ಲಿಸ್ತೀರಾ ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ಕೂಡ. ಆ ಪ್ರಾಸೆಸ್ ಎಲ್ಲ ಹೇಗಿರ್ತದೆ ಸರ್? ಕಟ್ಔಟ್ ನಿಲ್ಸೋದ್ರಿಂದ ಹಿಡಿದು ಒಂದು ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡ್ತೀರಾ ಅಂದ್ರೆ ಆ ಪ್ರಾಸೆಸ್, ಆ ಜರ್ನಿ ಅಷ್ಟು ಈಸಿ ಆಗಿರಲ್ಲ. ನಾವು ಕಟ್ಔಟ್ ನಿಲ್ಸೋದಂದ್ರೆ, ನಾವು ತಮಿಳ್ ಆಕ್ಟರ್ ಸೂರ್ಯ ಇದಾರಲ್ಲ, ಅವರು ರಾಜ್ಯಾಧ್ಯಕ್ಷರು. ನಾವು ಕರ್ನಾಟಕಕ್ಕೆ ಸೂರ್ಯ ಅಭಿಮಾನಿಗಳ ರಾಜ್ಯಾಧ್ಯಕ್ಷರು. ಅವ್ರ ಪಿಕ್ಚರ್ಗೆ ನಾವು ಬ್ಯಾನರ್ಗಳು ಹಾಕಕ್ಕೆ ಶುರು ಮಾಡೋದು. ಅದೇನಂದರೆ ಅದು ತುಂಬ ಪಬ್ಲಿಸಿಟಿ ಆಗಿದೆ. ಇನ್ನೊಂದೇನೆಂದರೆ, ನಮ್ಮ ಬಾಸ್ ಇದ್ದಾರೆ ಆರ್ ದೇವರಾಜ್ ಅಂತ, ಅವರು ಹುಟ್ಟಿದಬ್ಬ ನೋಡಿ ಇವಾಗ ಕೂಡ ಅವ್ರ ಮಗಂದು ಮಾಡ್ತಾ ಇದ್ದೀವಿ. ಯುವರಾಜ್ ಅಂತ ಕೌನ್ಸಿಲರು, ನಮ್ಮ ಬಾಸ್ ಮಗನೇ, ಅವ್ರಿಗೂ ಮಾಡ್ತಾ ಇದ್ದೀವಿ. ಅವ್ರುಗಳು ಬ್ಯಾನರು, ಕಟ್ಔಟ್ಗಳು ಇದೆಲ್ಲ ಹಾಕಿ ಏನಂದರೆ, ಇಲ್ಲಿ ನಮಗೆ ಕಟ್ಔಟು ಬ್ಯಾನರ್ ಅಂದರೆ ಜಾಕು, ಆ ಥರ ಒಂದು ನೇಮು ಇಡೀ ಇಂಡಸ್ಟ್ರಿಗೆ ಗೊತ್ತು. ಟಗರು ಪಿಕ್ಚರ್ಗೆ ನಾವು ಇಲ್ಲಿ ಹಾಕಿರೋದು ಬ್ಯಾನರ್ಗಳು, ಶಿವನ ಖುಷಿ ಆಗ್ಬಿಟ್ರು. ಬಂದು ನಿಂತ್ಕೊಂಡು ಒಂದು ನಿಮಿಷ ನನ್ನ ತಪ್ಕೊಂಬಿಟ್ರು, ಅಷ್ಟೊಂದು ಖುಷಿ ಆದರು. ಆ ಥರ ನಾವು ಇಲ್ಲಿಗೆ ಬಂದು ಬ್ಯಾನರ್ ಅಂದರೆ ನಮ್ಮದು ಒಂದು ಗ್ಯಾಂಗೇ ಇದ್ದೀವಿ ನಾವು, ಅದ್ರಲ್ಲಿ ಚಿಂದಿ ಮಾಡಿಬಿಡ್ತೀವಿ. ಅದ್ರಲ್ಲಿ ಏನು ನೋಡಿ, ನೀವು ಭೀಮಾ ಪಿಕ್ಚರ್ ಬಂದು ನೋಡಿ ಯಾವ ಥರ ಮಾಡಿರ್ತೀವಿ ಅಂತ, ಆ ಥರ ಒಂದು ನಮ್ಗೆ. ಓಕೆ, ಇನ್ನು ಸಿನಿಮಾ ಅಂತ ಬರೋದಾದ್ರೆ ಸರ್, ಆ ಸಿನಿಮಾಗಿಂತ ಹಿಂದೆ ನೀವು ಏನು ಮಾಡ್ತಾ ಇದ್ರಿ ಅನ್ನೋಂಥದ್ದು? ಮೇಡಮ್, ಸಿನಿಮಾಗೆ ಮುಂಚೆ ನಾವು ರಾಜಕೀಯದಲ್ಲಿ ಇದ್ದೀವಿ. ನಮ್ಮ ಬಾಸ್ ಆರ್ ದೇವರಾಜ್ ಅಂತ, ಅವ್ರ ಮಗ ಯುವರಾಜ್ ಅವ್ರ ಜೊತೆಲೇ ಇರೋದು ಕಾಂಗ್ರೆಸ್ಸಲ್ಲಿ. ನಾವು ಅವ್ರು ಮೈಸೂರು ಬ್ಯಾಂಕು ಡೈಲಿ ಪ್ರತಿದಿನ ಅವರಲ್ಲಿ ಇರ್ತಾರೆ. ಅಲ್ಲಿ ನಾವು ಹೋಗೋವಾಗ ಟಗರು ಪಿಕ್ಚರ್ ಪ್ರೊಡ್ಯೂಸರು
ಶ್ರೀಕಾಂತ್ ಸಾರು ಮತ್ತು ಇವರು ಸೂರಿ ಸಾರು, ಡೈರೆಕ್ಟ್ರು ಸೂರಿ ಸಾರು, ಆಮೇಲೆ ಇವರು ನಾಗಿ ಅಂತ, ಇವ್ರು 3 ಜನ ನಮ್ಮ ಸಾಹೇಬ್ರನ್ನ ನೋಡೋಕ್ಕೆ, ಆರಿದರ ಸಾಹೇಬ್ರು ನೋಡೋಕ್ಕೆ ಬಂದಾಗ ನಮ್ಮ ಸಾಹೇಬ್ರು ಹೇಳಿದ್ದು, ನಮ್ಮ ಹುಡುಗ ಅವ್ನಿಗೊಂದು ಚಾನ್ಸ್ ಕೊಡ ಅಂತ. ನಮ್ಮ ಆರಿದರ ಸಾಹೇಬ್ರು ಹೇಳಿದ್ದು, ನಮ್ಮ ಹುಡುಗ ಚೆನ್ನಾಗಿ ಮಾಡ್ತಾನೆ, ಅವ್ನಿಗೊಂದು ಚಾನ್ಸ್ ಕೊಡಿ ಅಂತ. ಆಮೇಲೆ ಅವರು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡ್ರು. ಅದು ಫಸ್ಟು ನಾವು ಯಾರಿಗೆ ಹೇಳ್ಬೇಕು, ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಮ್ಮ ಬಾಸ್ ಆರಿದರಾಜು, ಆಮೇಲೆ ಶ್ರೀಕಾಂತ್ ಸಾರು, ನಾಗಿ ಸಾರು, ಸೂರಿ ಸರ್, ಇವ್ರಿಗೆ ಫಸ್ಟು ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಅವರಿಂದನೇ, ಇಲ್ಲಾಂದರೆ ಈ ಪಿಕ್ಚರ್ ಬಗ್ಗೆ ನಮಗೇನು ಗೊತ್ತಿಲ್ಲ, ನಾವು ಈಗ ಬಂದಿರೋದಿಲ್ಲ. ಬರೀ ಬ್ಯಾನರು ಕಟ್ಔಟು ಹಿಂಗೆ ಹೋಗಿರೋರು ನಾವು. ಅಲ್ಲಿ ಕರ್ಕೊಂಡು ಬಂದಿದ್ದು ಅವರು ಯಾರೋ ಇವರು. ಆಮೇಲೆ ಈ ಪಿಕ್ಚರ್ ಬಂದಮೇಲೆ ಸಲಗ ಪಿಕ್ಚರಲ್ಲಿ ಟಗರಲ್ಲೇ ನಾನು ಒಂದು ಮಟ್ಟಕ್ಕೆ ರೀಚ್ ಆಗಿಬಿಟ್ಟೆ. ಬಟ್ ಸಲಗ ಬಂದಮೇಲೆ ಇನ್ನೊಂದು ಲೆವೆಲ್ಗೆ ಹೋಗ್ಬಿಟ್ಟೆ. ಯಾಕಂದರೆ ಸೂರಿ ಸರ್ ನಿರ್ದೇಶನ ಹೈಲೈಟು. ನಮಗೆ ಆ ಪಿಕ್ಚರ್ ನೋಡಾಗ ಟಗರಲ್ಲಿ ಹೆಂಗೆ ಮಾಡಿದ್ದು, ಟಗರು ಸೂರಿ ಸರ್ ಆ ಥರ ಒಂದು ಅವರು ನಿರ್ದೇಶನ, ಡೈರೆಕ್ಷನ್ ಅಂತೂ ಅಲ್ಟಿಮೇಟು. ಸೂರಿ ಸರ್ ಒಂದೊಂದು ಹೇಳ್ಕೊಡೋ ಸೀನು, ನಾವು ತಪ್ಪು ಮಾಡಿದ್ರೆ ಕೂಡ, ನಾವು ಯಾವ ಹೊಸಬ್ರು, ನಾವು ಆ ಹೊಸಬ್ರಲ್ಲಿ ಕೂಡ ಅಷ್ಟು ನೀಟಾಗಿ ಹೇಳ್ಕೊಡೋರು. ಒಂದು ಮಗು ತಪ್ಪು ಮಾಡಿದ್ರೆ ಹೆಂಗೆ ಹೇಳ್ತಾರೆ ಆ ಥರ ಹೇಳ್ಕೊಡೋರು. ಹಿಂಗೆಲ್ಲ ತಪ್ಪಾಯಿತು ಜಾಕ್ ಅಂತ ಕೋಪ ಪಡಲ್ಲ, ಅದನ್ನು ನಿಧಾನವಾಗಿ ಜಾಕ್ ಹಂಗಿಲ್ಲ ನೋಡಿ, ಹಿಂಗೆ ಇದು ಮಾಡು, ಇದು ಒಂದ್ಸಲಿ ಇಷ್ಟು ಮಾಡಿ ಸಾಕು ಅನ್ನೋದು. ಅದು ಮಾಡಿದ್ರೆ ಇಷ್ಟು ಹೈಲೈಟಾಗಿ ಬರೋದು. ನಾನು ಇಲ್ಲಿ ಆಲ್ರೆಡಿ ಒಂದು ಕಾರ್ಪೊರೇಟ್ರ್ ಲೆವೆಲ್ಗೆ ಇದ್ದವನು ನಾನು. ಇದೇನಂದರೆ ಅವ್ರಿಗೊಂದು ಖುಷಿ, ನೀನು ಕಾರ್ಪೊರೇಟ್ರ್ ಅಂತಿಲ್ಲ, ನೀನು ಪಿಕ್ಚರಲ್ಲಿ ನಾನು ಕಾರ್ಪೊರೇಟ್ರ್ ಮಾಡ್ತೀನಿ ಅಂತ ಮಾಡಿಸಿದ. ಅದು ಹಂಗೆ ಬಂದಿದ್ದು ಈ ಕಾರ್ಪೊರೇಟ್ರ್ ರೋಡ್. ಇಲ್ಲಾಂದರೆ ಕಾರ್ಪೊರೇಟ್ರ್ ರೋಲ್ ಇಲ್ಲಾಂದರೆ ನಾನು ಅವ್ರ ಜೊತೆಲೇ ಅವ್ರ ಗೇಂಗಲ್ಲಿ ಒಪ್ನಾಗಿರೋ ನಾನು. ನನಗೆ ಈ ಕಾರ್ಪೊರೇಟ್ರ್ ಅಂತ ಹೇಳ್ತಾ ಇರುವಾಗ ನನಗೆ ನೀನು ಈ ಪಿಕ್ಚರಲ್ಲಿ ಆ ಪಾತ್ರ ಮಾಡಬೇಕಂತ ಮಾಡಿಸಿದ್ದು. ಅದಕ್ಕೊಂದು ದೊಡ್ಡ ಥ್ಯಾಂಕ್ಸು ನಮ್ಮ ವಿಜಯ್ ಸರ್ಗೆ. ಆಮೇಲೆ ಇನ್ನೂ ಏನೇನೋ ನಡೀತು ಫಿಲಮ್ ಟೈಮಲ್ಲಿ. ಒಳ್ಳೆ ನಮ್ಗೆ ವಿಷಯ ಕೂಡ ಹೇಳ್ಕೊಟ್ಟಿದ್ದಾರೆ, ಮಾಡ್ತಿದ್ದಾರೆ. ಅದಕ್ಕೂ ಅವ್ರಿಗೊಂದು ಥ್ಯಾಂಕ್ಸು. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಕೃಷ್ಣ ಸರು, ಜಗದೀಶ್ ಸರು, ಇವರೆಲ್ಲ ಕೂಡ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ರು. ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಟಗ್ರು ಸಿನಿಮಾಗೆ ಹೋಗೋಣ ಸರ್. ಟಗ್ರು ಸಿನಿಮಾದಲ್ಲಿ ನಿಮ್ಮನ್ನ ಆಯ್ಕೆ ಮಾಡ್ಕೋತಾರೆ ಎಲ್ಗೂ ಓಕೆ. ಕ್ಯಾರೆಕ್ಟರನ್ನ ಹೇಗೆ ಡಿಸೈನ್ ಮಾಡ್ತಾರೆ? ಈಗ ಯಾವುದೋ ಒಂದು ಒಳ್ಳೆ ಕ್ಯಾರೆಕ್ಟರ್ಗಾದ್ರೆ, ಅಂದರೆ ಒಳ್ಳೆ ಒಂದು ಮೆಸೇಜ್ ಇರುವಂಥ ಕ್ಯಾರೆಕ್ಟರ್ ಅಥವಾ ಹೀರೋ ಕ್ಯಾರೆಕ್ಟರ್ಗಾದ್ರೆ ಹೀಗೆ ಅಂತ ಡಿಸೈನ್ ಮಾಡಿಬಿಡ್ಬೋದು. ಬಟ್ ನಿಮ್ಮ ನಟನೆಗೆ ಮೊದಲನೇ ಬಾರಿಗೆ ಬರ್ತಾ ಇರೋದು, ನಿಮ್ಮನ್ನ ಇಟ್ಕೊಂಡು ಆ ನೆಗೆಟಿವ್ ಶೇಡನ್ನು ಹೇಗೆ ಡಿಸೈನ್ ಮಾಡಿದ್ರು, ಪ್ಲಸ್ ಅದು ನಿಮಗೆ ಹೊಸದು ಕೂಡ, ಹೇಗಿತ್ತು ಆ ಒಂದು ನಟನೆ ಎಕ್ಸ್ಪೀರಿಯನ್ಸ್ ಅಂತ? ಅದು ಏನಂದರೆ, ಅದು ಪಿಕ್ಚರಲ್ಲಿ ಬಂದು ಒಂದು ಹೀರೋ ಹೀರೋಯಿನ ಅವರು ಮರ್ಡರ್ ಮಾಡೋ ಗೇಂಗು 4 ಜನ. ಅದರಲ್ಲಿ ಇವರು ಡ್ಯಾಲಿ ಸರು, ವಸಿಷ್ಠ ಸರ್ ಇಬ್ಬರು, ಅವ್ರ ಜೊತೆಯಲ್ಲಿ ಜರ್ನಿ ಮಾಡೋವಂಥ ಕ್ಯಾರೆಕ್ಟ್ರ್ ಇಬ್ಬರು, ಸಂತೋಷ್ ಅಂತ ನಾನು ಅಂತ. ನಾವಿಬ್ಬರು ಒಳ್ಳೆ ನೋಡ್ತಿರಲ್ಲ, ಈ ಫೇಸು, ಈ ಕಲರು ಇದೆಲ್ಲ ಅವ್ರಿಗೆ ಆಪ್ಟಾಗಾಯ್ತು ಆ ಸೀನ್ಗೆ. ಅದಕ್ಕೋಸ್ಕರ ನಮ್ಮನ್ನ ಆಯ್ಕೆ ಮಾಡಿದ್ರು ಅಷ್ಟೇ. ಓಕೆ. ಅದಾದ ನಂತರ ಅಂದ್ರೆ ಆ ಸಿನಿಮಾದಲ್ಲಿ ನೀವು ಕಲ್ತಂತ, ಯಾಕಂದ್ರೆ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಏನೇನೆಲ್ಲ ನೀವು ಅಳವಡಿಸ್ಕೊಂಡ್ರಿ ಅಂತ ಹೇಳಿ. ಮೇಡಮ್, ಅಲ್ಲಿ ಎಲ್ಲ ಒಂದು ಪ್ರತಿಯೊಂದು ನಾನು ಫಸ್ಟು ಪಿಕ್ಚರ್ ಅಂದರೆ ಹಿಂಗೆ ಇರುತ್ತೆ ಅಂದ್ಬಿಟ್ಟು ನೋಡಿದ್ದು ನಾನು ಟಗರಲ್ಲೇ. ಆಮೇಲೆ ಬಂದಿದ್ಮೇಲೆ ಸಲಗ ಅಲ್ಲಿ ಇನ್ನೂ ಅದೇನೋ LKG ಇಂದ UKG ಅಂತಾರಲ್ಲ, ಒಂದು ಪ್ರಮೋಷನ್, ಹಂಗೆ ಅವ್ರ ಹತ್ರ ವಿಜಯ್ ಸರ್ ಹತ್ರ ಸಿಕ್ಕಾಪಟ್ಟೆ ನಾವು ಒಂದು ಆ್ಯಕ್ಟರ್ ಅಂತ ಒಂದು ಇದು ಥರ ಬಂದ್ಬಿಡುತ್ತೆ ಅಲ್ಲಿ. ಅಷ್ಟು ಚೆನ್ನಾಗಿ ನೀಟಾಗಿ ಹೇಳ್ಕೊಟ್ರು. ಪಿಕ್ಚರಲ್ಲಿ ಅದೇ ಥರ ಮಾಡಿದ್ದೀವಿ. ಎಲ್ಲ ಕ್ಯಾರೆಕ್ಟ್ರು ಅವರು ಯಾರಿಗೂ ಒಂದೊಂದು ಕ್ಯಾರೆಕ್ಟರ್ ಕೊಟ್ಟರು, ಎಲ್ಲರಿಗೂ ಸೂಪರಾಗಿ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಪಿಕ್ಚರ್ ಕೂಡ. ಓಕೆ. ಈಗ ಡೈಲಾಗ್ಸ್ ಎಲ್ಲ ಹೇಗೆ ಇದಾಗುತ್ತೆ ಅಂತ ಸಿನಿಮಾದಲ್ಲಿ, ಯಾಕೆಂತಂದ್ರೆ ಈಗ ಅವ್ರು ಯಾವುದೋ ಒಂದು ಸ್ಕ್ರಿಪ್ಟ್ ಕೊಡ್ತಾರೆ, ಡೈಲಾಗ್ ಕೊಡ್ತಾರೆ, ಬಟ್ ನಿಮ್ಮ ಸ್ಟೈಲಲ್ಲಿ ನೀವು ಹೇಳುವಂತ ಅವಕಾಶಗಳು ಕೂಡ ಕೆಲವೊಬ್ರು ಡೈರೆಕ್ಟರ್ ಮಾಡ್ಕೊಡ್ತಾರೆ. ಅಂದ್ರೆ ಓಕೆ, ನಿಮ್ಗೆ ರ್ಯಾಂಡಮ್ ಆಗಿ ಏನಾದ್ರು ಬರುತ್ತೆ ಅಂದ್ರೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದಷ್ಟು ಡೈರೆಕ್ಟರ್ಸ್ ಅಪ್ರೋಚ್ ಮಾಡ್ತಾರೆ, ಹೇಳ್ತಾರೆ. ಆ ಡೈಲಾಗ್ ವಿಷಯದಲ್ಲಿ ಎಲ್ಲ ವಿಜಯ್ ಸರ್. ಯಾಕಂದ್ರೆ ಪ್ರತಿಯೊಂದು ಡೈಲಾಗು ನಾವು ತಮಿಳು, ನಮಗೆ ಕನ್ನಡದಲ್ಲಿ ಹೇಳ್ಕೊಟ್ರೆ ಮಾತಾಡಬಲ್ಲೆ. ನೀವು ಯಾವುದೇ ಬರ್ಕೊಟ್ರೆ ಕನ್ನಡದಲ್ಲಿ ಓದ್ಕೊಂಡೆ ಮಾತಾಡ್ತೀವಿ. ಬಟ್ ನಾವು ಬರೆದು ಹೇಳಂಗೆ ಅಷ್ಟು ಇನ್ನು ನಮ್ಗೆ ಟ್ಯಾಲೆಂಟ್ ಇಲ್ಲ. ಬಟ್ ಅವ್ರು ಹೇಳ್ಕೊಡೋದು, ಅವ್ರು ಬರೆದು ನಮ್ಗೊಂದು ಸ್ಕ್ರಿಪ್ಟ್ ಕೊಡ್ತಾರೆ, ನಾನು ಕನ್ನಡ ಓದ್ತೀನಿ, ಅದನ್ನು ಓದಿ 1-2 ಸಲ 3 ಸಲ ಬಾಯಾಟ್ ಮಾಡಿಕೊಂಡು ಅವ್ರು ಹೆಂಗೆ ಹೇಳಿದ್ರು ಅದೇ ಥರ ಮಾಡಿದ್ವಿ. ಈ ಪಿಕ್ಚರಲ್ಲಿ ಟಗರಲ್ಲಿ ಅಷ್ಟು ಡೈಲಾಗ್ ಕಡಿಮೆನೇ ಇತ್ತು. ಈ ಪಿಕ್ಚರಲ್ಲಂತೂ ನನ್ನ ಮಾತಾಡಿಸಿ ಮಾಡಿಬಿಟ್ರು. ಅಷ್ಟು ದೊಡ್ಡ ಡೈಲಾಗ್ಗಳು. ನಮ್ಗೆ ಆಲ್ರೆಡಿ ನಾವು ಮಾತಾಡೋದೇ ಕನ್ನಡದಲ್ಲಿ ತುಂಬ ಕಷ್ಟ ಈ ಡೈಲಾಗ್ಗಳು, ಕನ್ನಡ ಫಿಲಿಮ್ ಡೈಲಾಗ್ಗಳು. ಮಿಕ್ಕಿದೆಲ್ಲ ಮಾತಾಡ್ತೀವಿ, ಅದರಲ್ಲಿ ಅವ್ರು ಬರ್ಕೊಟ್ಟ ಒಂದೊಂದು ದೊಡ್ಡ ಡೈಲಾಗ್ಗಳು ಚೆನ್ನಾಗಿ ಮಾಡಿಸಿದ್ರು. ನಮಗೆ ಒಳ್ಳೆ ವಿದ್ಯೆ ಕಲಿಸ್ಕೊಟ್ರು. ಅಷ್ಟವರೆಗೂ ಅವ್ರಿಗೆ ಥ್ಯಾಂಕ್ಸ್. ಅದೆಲ್ಲ ಅವ್ರದ್ದೇ.
ನಾನು ಮಾತಾಡಿರೋ ಡೈಲಾಗು ನಾವು ಮಾಡಿರೋ ಆಕ್ಟಿಂಗ್ ಎಲ್ಲ ನಂದಿಲ್ಲ, ಎಲ್ಲ ವಿಜಯ್ ಸರ್ದೆ. ಟಗರು ಆದ್ಮೇಲೆ ನಿಮ್ಮನ್ನ ಸಲಾಗಾಗಿ ಯಾರು ಸೆಲೆಕ್ಟ್ ಮಾಡಿದ್ದು? ವಿಜಯ್ ಸರ್ ವಿಜಯ್ ಸರ್. ಅಂದ್ರೆ ಆ ಸಿನಿಮಾ ನೋಡಿ ನಿಮ್ಮನ್ನ ಅಪ್ರೋಚ್ ಮಾಡಿದ್ದ? ನೋಡಿ ಅದ್ರಲ್ಲಿ ಬಂದು ವಿಜಯ್ ಸರ್ ಅಂದ್ರೆ ಶ್ರೀಕಾಂತ್ ಸರ್, ನಾಗಿ ಸರ್, ಇವರು ಇಬ್ರು ಜಾಕ್ ಪಿಕ್ಚರ್ ಮಾಡಿದ್ದಾರೆ. ಈ ಪಿಕ್ಚರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ನಾನು ಫಸ್ಟ್ ಮಾಡಿದ ಪಿಕ್ಚರ್ ಬ್ಲಾಕ್ ಬಸ್ಟರ್, ಟಗರು ಬ್ಲಾಕ್ ಬಸ್ಟರ್, ಸಲಗ ಬ್ಲಾಕ್ ಬಸ್ಟರು. ಈ ಥರ ನಾವು ಮಾಡಿದಕ್ಕೋಸ್ಕರ ಆಗಿದೆ ಅಂತ ಹೇಳಲ್ಲ ಮೇಡಮ್. ನಾವು ಏನು ಹೇಳೋದು, ಅದನ್ನ ಏನೋ ಒಂದು ಪಾರ್ಟ್, ನಮ್ದು ಒಂದು ಪಾರ್ಟ್ ಇದೆ ಆ ಬ್ಲಾಕ್ ಬಸ್ಟರ್ ಪಿಕ್ಚರಲ್ಲಿ, ನಮ್ದು ಒಂದು ಪಾರ್ಟ್ ಇದೆ ಅಂತ ಒಂದು ಸಂತೋಷ ಅಷ್ಟೇ. ಓಕೆ. ಸೊ ಅಲ್ಲಿ ನಿಮ್ಗೆ ವಿಜಯ್ ಸರ್ ನಿಮ್ಮನ್ನ ಕರೀತಾರೆ, ಚಾನ್ಸ್ ಕೊಡ್ತಾರೆ, ಕ್ಯಾರೆಕ್ಟರ್ ಇದು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ಅಲ್ಲಿ ವಿಜಯ್ ಸರ್ ಡೈರೆಕ್ಷನ್ ಅನ್ನ ನೀವು ನೋಡಿದೀರಾ? ಮೊದಲನೇದಾಗಿ ವಿಜಯ್ ಸರ್ನ ನೋಡಿದಾಗ ಈ ತರ ಒಂದು ಅಂದ್ರೆ ಸಲಗ ಸಿನಿಮಾ ನೀವ್ ಆಕ್ಟ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಹೇಗ್ ಅನ್ಸುತ್ತೆ ಅಂದ್ರೆ, ಕ್ಯಾಶುಯಲ್ ಆಗಿ ನಾವು ಹೇಗ್ ಮಾತಾಡ್ತೀವಿ, ಹುಡುಗರು ಹೇಗ್ ಮಾತಾಡ್ತಾರೆ, ಆ ಡೈಲಾಗ್ಸ್ ಇರ್ಬೋದು, ಆ ಬ್ಯಾಡ್ ವರ್ಡ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಆ ತರ ನೀವು ಒಂದು ಸಿನಿಮಾದಲ್ಲಿ ಈ ತರ ಒಂದು ರಿಯಾಲಿಟಿ ಇರುವಂತ ಸಿನಿಮಾ ಸಲಗ, ಅದು ನಿಮ್ಗೆ ಎಷ್ಟು ಸ್ಪೆಷಲ್ ಆಗಿತ್ತು ಅಂತ ಹೇಳಿ. ಮೇಡಮ್, ಆ ಪಿಕ್ಚರಲ್ಲಿ ಇರೋ ವಾತಾವರಣನೇ ನಮ್ದು. ನಾವು ಬೆಳೆದಿದ್ದಂಗೆ, ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಆ ಥರ ವಾತಾವರಣದಲ್ಲೇ. ಅದು ನಮ್ಗೆ ಈಸಿಯಾಗಿ ಆಪ್ಟ್ ಆಗ್ಬಿಡುತ್ತೆ, ಈಸಿಯಾಗಿ ಆಗ್ಬಿಡುತ್ತೆ. ಅವ್ರು ಹೇಳ್ಕೊಡೋವಾಗ ನಮ್ಗೆ ಅರ್ಥ ಆಗ್ಬಿಡುತ್ತೆ. ನಾವು ಅಲ್ಲೇ ತಾನೇ ಇದ್ದಿದ್ದು. ಇಡ್ಲಿ ದೋಸೆ ಮಾಡೋನ್ಗೆ ಅದು ತುಂಬ ಈಸಿ ಇಲ್ವಾ? ಆ ಥರ ನಮಗೆ ಟಕ್ ಅಂತ ಪಿಕಪ್ ಆಗುತ್ತೆ. ಆ ಥರ ಪಿಕ್ಚರಿಂದ ನಮ್ಗೆ ಅದು ಆಪ್ಟ್ ಆಗಿದ್ದು ಅಷ್ಟೇ. ಈಗ ಟಗರು ಆಯ್ತು, ಸಲಗ ಆಯ್ತು, ಈಗ ಭೀಮಾ ಹ್ಯಾಟ್ರಿಕ್ ಹೊಡೆಯುತ್ತೆ ಅನ್ನೋದು ನೀವಾಗ್ಲೇ ಒಂದು ನಮ್ದು ಹ್ಯಾಟ್ರಿಕ್ ಬ್ಲಾಕ್ ಬಸ್ಟರ್ ಮೂವಿ ಅದು, ಬರ್ದಿಟ್ಕೊಳ್ಳಿ. ಸೊ ಭೀಮಾಗೆ ಏನೇನ್ ರಿಲೀಸ್ಗೆ ರೆಡಿ ಇದೆ, ಎಷ್ಟು ಖುಷಿ ಆಗ್ತಿದೆ ಸರ್. ಯಾಕಂದ್ರೆ ಓಕೆ, ಒಂದು ಕಲಾವಿದನ್ಗೆ ಮೊದಲನೇ ಸಿನಿಮಾದಲ್ಲೇ ಗೆಲುವು ಸಿಕ್ಕಿದ್ರೆ ಅದು ನಿಜವಾಗ್ಲೂ ತಾವ್ ಪಟ್ಟಿರುವಂತ ಕಷ್ಟಕ್ಕೆ ಒಂದು ಗೆಲುವಾಗಿ ಸಿಕ್ಕಿದ್ರೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಬಟ್ ಇದು ಹ್ಯಾಟ್ರಿಕ್ಗೆ ನೀವು ವೇಟ್ ಮಾಡ್ತಾ ಇದ್ರೆ ಇದು ಎಷ್ಟು ಖುಷಿ ಕೊಡುತ್ತೆ? ಎಷ್ಟಂದ್ರೆ ಮೇಡಮ್, ತುಂಬಾ ದಿನದಿಂದ ವೈಟಿಂಗು. ಒಂದು ಮಗು, ಒಂದು ಅಪ್ಪನಿಗೆ ಹೊಟ್ಟೆಲಿರೋವಾಗ ಆ ಮಗು ಯಾವಾಗ ಹುಟ್ಟಿ ಕೈಯಲ್ಲಿ ಎತ್ಕೊಂತೀವಿ ಅಂತ ಒಂದು ಖುಷಿ ಇರುತ್ತೆ ನೋಡಿ. ಆ ಥರ ಖುಷಿ ನಮಗೆ. ಈ ಪಿಕ್ಚರ್ ಬಂದು ನಾವು ನೋಡಬೇಕು, ನಮ್ದು ಈ ಥರ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ನೋಡ್ಬೇಕಂತ, ಆ ಥರ ಒಂದು ಖುಷಿ. ಒಂದು ಅಪ್ಪನ ಸ್ಥಾನದಲ್ಲಿ ಮಗು ಎತ್ಕೊಂಡು ನೋಡಿದ್ರೆ ಆ ಥರ ಒಂದು ಖುಷಿಯಲ್ಲಿ ವೆಯ್ಟ್ ಮಾಡ್ತೀವಿ ಅಷ್ಟೇ. ನೀವು ಯಾರು ಫ್ಯಾನ್ ಸರ್? ನನ್ನ ಇದು ಪರ್ಸನಲ್ ಕ್ವೆಶನ್, ಯಾರು ಫ್ಯಾನ್ ನೀವು? ನಾನು ಫ್ಯಾನ್ ಅಂದರೆ ಸೂರ್ಯ ಫ್ಯಾನು, ಕಾರಣ ತಮಿಳ್ ಆಕ್ಟರ್ ಸೂರ್ಯ ಫ್ಯಾನು. ಅವ್ರು ಬಿಟ್ರೆ ಇನ್ಯಾರನ್ನಾದ್ರೂ ಅಂದ್ರೆ ಅವ್ರ ಆಕ್ಟಿಂಗ್ ಇರ್ಬೋದು, ಕ್ಯಾರೆಕ್ಟರ್ ಇರ್ಬೋದು? ಮೇಡಮ್, ಎಲ್ಲರದು ಒಂದೊಂದು, ಎಲ್ಲರ ಹತ್ರ ಒಂದಿದೆ. ನಮಗೆ ಫಸ್ಟ್ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ನಮಗೆ ಚಾನ್ಸ್ ಕೊಟ್ಟಿದ್ದಾರೆ ವಿಜಯ್ ಸರು. ಅವರು ನನಗೆ ಅವರ ಒಂದೊಂದು ನಾನು ಹೇಳಿಲ್ವಾ, ಗುರು ಥರ. ಎಲ್ಲ ಒಂದು ಡೈರೆಕ್ಷನಿಂದ ಎಲ್ಲಂದ ತುಂಬ ಇಷ್ಟ. ಅವ್ರು ನೋಡಿದ್ರೆ ನನಗೆ ತುಂಬ ಲೈಕು. ಆದರೆ ನನಗೆ ಫೇವರಾಗಿ ನೀವು ನೋಡಬೇಕಾದ್ರೆ ನನಗೆ ಶಿವಣ್ಣ ಅಂದರೆ ತುಂಬ ಇಷ್ಟ. ವಿಜಯ್ ಸರ್ ನಿಮ್ಗೆ ಒಬ್ಬ ಹೀರೋ ಆಗಿ ಇಷ್ಟ ಆಗ್ತಾರ ಅಥವಾ ಡೈರೆಕ್ಟರ್ ಆಗಿ ಇಷ್ಟ ಆಗ್ತಾರ? ಮೇಡಮ್, ಅವರು ಹೀರೋ ಅಂದರೆ ಹೆಂಗೆ ಹೇಳೋದು ಮೇಡಮ್, ಎರಡು ಮೇಡಮ್. ಅವರು ಎರಡು ಡೈರೆಕ್ಷನಲ್ಲಿ ನೋಡಿದ್ರೆ ಒಂದು ಗುರು ಥರ ಕಾಣ್ತಾರೆ, ಹೀರೋಗಿ ನೋಡಿದ್ರೆ ಒಂದು ಒಳ್ಳೆ ನಮಗೆ ತುಂಬ ಇಷ್ಟವಾದ ಒಂದು ಹೀರೋ ಥರ ಕಾಣ್ತಾರೆ. ಅಂದ್ರೆ ನಮ್ಗೆ ಹೇಗ್ ಬೇಕೋ ಹಾಗೆ. ಓಕೆ. ಸೊ ಈ ಸಿನಿಮಾದಲ್ಲಿ ಎಸ್ಪೆಷಲಿ ನಾವು ನೋಡ್ತಿರುವಂತ ಗ್ಲಿಮ್ಸ್ ಪ್ರತಿಯೊಬ್ರು ಕೂಡ ವೇಟ್ ಮಾಡ್ತಾ ಇದ್ರೆ ಆಫ್ಟರ್ ಸಲಗ ಮತ್ತೆ ಇದೇ ತರ ಸಿನಿಮಾ ಬರುತ್ತೆ ಅಂತ. ಲೈಕ್ ನಿಮ್ ಬಾಯ್ಸ್ ಏನಿದಾರೆ ಈ ತರ ಎಲ್ರಿಗೂ ಕೂಡ ಎಲ್ಲ ವೈಟಿಂಗ್ ಮೇಡಮ್, ಎಲ್ಲ ವೈಟಿಂಗ್ ಮೇಡಮ್, ಎಲ್ಲ ವೈಟಿಂಗ್. ಇನ್ನೊಂದು ಏನಂದ್ರೆ, ಈ ಆ ಪಿಕ್ಚರ್ಗೆ ಟಿಕೆಟ್ಗೆ ನನಗೆ ಇವಾಗಲೇ ಎಷ್ಟೊಂದು ಗೊತ್ತಾ, SMS ಎಷ್ಟೊಂದು, ಇವಾಗಲೇ ನಾನು ಸುಸ್ತಾಗ್ಬಿಟ್ಟಿದ್ದೀನಿ. ನಾನು ಎಷ್ಟು ಜನಕ್ಕೆ ಟಿಕೆಟ್ ಕೊಡೋದಂತ ನನಗೆ ಅರ್ಥ ಆಗ್ತಾಯಿಲ್ಲ, ಅಷ್ಟೊಂದು ವೈಟಿಂಗಲ್ಲಿ ಇದೆ. ಹಂಗಿದೆ ನಮ್ದು. ಅಯ್ಯೋ ಸರ್ ಮೇಡಮ್, ಈಗ ಬಂದ್ರಲ್ಲ ಏರಿಯಾ ಒಳಗಡೆ, ನಮ್ಮ ಏರಿಯಾ ಹುಡುಗರಿಗೆ ಎಲ್ಲರಿಗೂ ಟಿಕೆಟ್ ಕೊಡ್ಬೇಕು ನಾನು, ಒಬ್ರು ಬಿಡಲ್ಲ. ಹಂಗಿದೆ. ಒಂದು ಶೋಗೆ ನನಗೆ ಸಾಲಲ್ಲ. ಒಂದು ಶೋ, ಫಸ್ಟ್ ಶೋ ನನಗೋಸ್ಕರ ಒಂದು ಸ್ಪೆಷಲ್ ಆಗಿ ಒಂದು ಶೋ ಹಾಕೋಬೇಕು, ಅಷ್ಟೊಂದು ಇದಿದೆ. ಓಕೆ. ಅಂದ್ರೆ ಈ ಸಿನಿಮಾ ಸಲಗನ್ ಮೀರ್ಸುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರೆ, ಎಕ್ಸ್ಪೆಕ್ಟೇಷನ್ಸ್ ಕೂಡ ಅಷ್ಟೇ ಇದೆ. ನೀವೊಬ್ರು ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದ್ರಿಂದ ಈ ಪ್ರಶ್ನೆ ನಿಮಗೆ ಏನ್ ಅನ್ಸುತ್ತೆ? ಹೇಳಿಲ್ವಾ ಮೇಡಮ್, ಬ್ಲಾಕ್ ಬಸ್ಟರ್ ಅಂತ ಈ ಪಿಕ್ಚರ್ಗೆ ತುಂಬ ವೈಟಿಂಗ್. ಯಾಕಂದರೆ ಸಲಗನ ಮೀರ್ಬಿಟ್ಟಿದೆ ಪಿಕ್ಚರ್ ನಿಜವಾಗ್ಲೂ. ನಾನು ಆ ಪಿಕ್ಚರು ವಿಜಯ್ ಸರ್ ನಾನು ನೋಡಿ ಅದೆಲ್ಲ ಏನಿಲ್ಲ, ನಾನು ನೋಡಿದ್ದೀನಿ, ನಾನು ಕೆಲಸ ಮಾಡಿದ್ದೀನಿ. ನಾನು ಕೆಲಸ ಮಾಡಿರೋ ಆ ಕೆಲಸದಲ್ಲೇ ಗೊತ್ತಾಗುತ್ತೆ ಈ ಪಿಕ್ಚರ್ ಈ ಮಟ್ಟಿಗೆ ಇದೆ ಅಂತ. ಆ ಮಟ್ಟಿಗೆ ಗ್ಯಾರಂಟಿಗೆ ಮುಟ್ಟುತ್ತೆ ಪಿಕ್ಚರು. ಸಖತ್ತಾಗಿದೆ ಮಾತ್ರ. ಒಂದೊಂದು ಸಾಂಗು, ಫೈಟು, ಡೈಲಾಗು, ವಿಜಯ್ ಸರ್ ಡೈರೆಕ್ಷನ್ನು ಎಲ್ಲ ತುಂಬ ಸೂಪರಾಗಿ ಮಾಡಿದ್ದಾರೆ. ಓಕೆ. ಈ ಸಿನಿಮಾದಲ್ಲಿ ನಿಮ್ಗೂ ವಿಜಯ್ ಸರ್ಗೆ ಏನಾದ್ರು ಜುಗಲ್ ಬಂದಿ ಆ ಥರ ಏನಾರು ಇದೆಯಾ? ಇಲ್ಲ, ನಾ ಆ ಪಿಕ್ಚರ್ ಸ್ಟೋರಿ ಹೇಳ್ಬಾರ್ದಲ್ಲ ಮೇಡಮ್.
ಜುಗಲ್ ಬಂದಿ ಜಸ್ಟ್ ಏನು ಯಾವ್ದು ಇನ್ಫಾರ್ಮೇಶನ್ ಅಷ್ಟೇ. ನೀವು ಕತೆ ಹೇಳ್ಬೇಡಿ ನಂಗೆ, ನಾನು ಸಿನಿಮಾ ನೋಡ್ತೀನಿ ಥಿಯೇಟರ್ ಅಲ್ಲಿ. ಒಂದು ಕೌನ್ಸಿಲರು, ಓಕೆ ಆ ಕೌನ್ಸಿಲರ್ ನನ್ನ ಕಡೆಯಿಂದ ಎಷ್ಟೆಲ್ಲ ಜನರಿಗೆ ತೊಂದರೆ ಆಗ್ಬೇಕೋ ಅಷ್ಟು ತೊಂದರೆ ಕೊಡೋಂಥ ಕೌನ್ಸಿಲರ್ ಅಷ್ಟು ತೊಂದ್ರೆ ಕೊಟ್ಬಿಟ್ಟಿದೀರಾ? ಕೊಟ್ಬಿಟ್ಟಿದ್ದೀನಿ ಅಷ್ಟೇ. ಓಕೆ, ಮತ್ತೇನೇನೆಲ್ಲ ಮಾಡಿದಿರ ಸಿನಿಮಾದಲ್ಲಿ ಅಂತ ಹೇಳಿ. ಹೇಳ್ಬಾರ್ದು ಮೇಡಮ್, ಸಿನಿಮಾಲ್ ನಡು ಒಂದೊಂದು ಸೀನ್ ಹೇಳಿದ್ರೆ ಆಮೇಲೆ ವಿಜಯ್ ಸರ್ ನನ್ನ ಹಿಡ್ಕೊತಾರೆ, ನೀನು ಯಾಕೆ ಅದೆಲ್ಲ ಹೇಳಕ್ ಹೋಗ್ತಾರೆ ಅಂತ. ಅದು ಪಿಕ್ಚರಲ್ಲಿ ನೋಡ್ಬೇಕು, ಅವ್ರು ಖುಷಿ ಪಡಬೇಕು. ಅವ್ರು ಯಾವುದೇ ಒಂದು ಸೀನ್ ಹೇಳಿದ್ರು ಕೂಡ ಅದು ತಪ್ಪಾಗುತ್ತೆ. ಅದು ಥಿಯೇಟ್ರಲ್ಲಿ ನೋಡೋಕೆ ಮಜಾ ಇರಲ್ಲ ಮೇಡಮ್. ಎಕ್ಸಾಕ್ಟ್ಲಿ. ಬಟ್ ಆದ್ರೂ ಕೂಡ ಕೇಳ್ತಾ ಇದೀನಿ, ಈ ಸಿನಿಮಾದಲ್ಲಿ ನಿಮಗೆ ಇಷ್ಟವಾದಂತ ಒಂದು ಸೀಕ್ವೆನ್ಸ್ ವಿಜಯ್ ಸರ್ದ್ ಇರ್ಬೋದು, ನಿಮ್ದಿರ್ಬೋದು, ಅಥವಾ ಇನ್ಯಾವುದೋ ಕ್ಯಾರೆಕ್ಟರ್ಗಳ್ದಿರ್ಬೋದು. ನಂದು ಕೇಳಿದ್ರೆ ನಂದೇ ಅಂತೀನಿ. ಯಾಕಂದ್ರೆ ಫಸ್ಟ್ ಟೈಮು ಒಳ್ಳೆ ಕ್ಯಾರೆಕ್ಟರ್. ಯಾಕಂದ್ರೆ ಟಗರಲ್ಲಿ ಬಂದು ಒಂದು 4 ಜನದಲ್ಲಿ ಒಂದು ವಿಲನ್ ಆಗಿ ಹೋಗ್ಬಿಡ್ತೀನಿ. ಸಲಗಾದಲ್ಲಿ ಒಂದು ವಿಜಯ್ ಸರ್ ಫ್ರೆಂಡ್ ಆಗಿ ಒಂದು 10 ಜನದಲ್ಲಿ ಒಬ್ಬನಾಗಿ ನಿಂತ್ಬಿಟ್ಟು ಹೋಗ್ಬಿಡ್ತೀನಿ. ಇದರಲ್ಲಿ ಅಂದರೆ ಫ್ರೇಮ್ ಟು ಫ್ರೇಮ್ ಸಿಂಗಲ್ ಆಗಿ ತೋರಿಸ್ತಾರೆ. ಫ್ರೇಮ್ ಟು ಫ್ರೇಮು ಸಿಂಗಲ್ ಆಗಿ ತೋರಿಸ್ತಾರೆ. ನಮ್ಮದು ಡೈಲಾಗ್ಗಳು ಸಕ ಡೈಲಾಗ್ಗಳು ಕೊಟ್ಟವ್ರೆ, ಡೈಲಾಗ್ ಮಾತಾಡೋ ಈ ಥರ ಇರೋದ್ರಿಂದ ಈ ಪಿಕ್ಚರ್ ನನಗೆ ಒಂದು, ನೀವು ಹೇಳೋದಂಗೆ ತುಂಬ ಒಂದು ವೈಟ್ ಮಾಡ್ತಾ ಇರೋ ಒಂದು ಪಿಕ್ಚರು, ಖುಷಿ ಕೊಡೋಂಥ ಪಿಕ್ಚರು, ನಮ್ಮನ್ನ ಎಲ್ಲೋ ತಗೊಂಡೋಗೋಂಥ ಪಿಕ್ಚರು. ವಾವ್, ಅದು ಆಕ್ಚುಲಿ ಗ್ರೇಟ್. ಇನ್ನೊಂದು ಕ್ವೆಶ್ಚನ್ ಏನಂತಂದ್ರೆ, ಇನ್ನೊಂದು ಹೇಳ್ಬೇಕಾದ್ರೆ ಈ ಪಿಕ್ಚರ್ ಮಾಡಿದಿಂದ ನಾನು ಬೇರೆ ಪಿಕ್ಚರ್ ಮಾಡಲಿಲ್ಲ. ಓಕೆ, ಇದು ಒಂದಕ್ಕೆ ಸ್ಟಿಕ್ ಆನ್ ಹಂಗೆ ನಿಲ್ಸಿದ್ದೀನಿ. ಯಾಕಂದ್ರೆ ಈ ಪಿಕ್ಚರ್ ಆದಮೇಲೆ ನಮ್ದು ರೇಂಜ್ ಒಂದು ಬೇರೆ ಥರ ಇರುತ್ತೆ. ಅದಕ್ಕೋಸ್ಕರ ವೈಟಿಂಗು. ನಾವು ಎಷ್ಟು ಪಿಕ್ಚರ್ ಕರೆದ್ರು ಇಲ್ಲ ನಾನು ಮಾಡಲ್ಲಪ್ಪ, ಸದ್ಯಕ್ಕೆ ನಾನು ರಾಜಕೀಯದಲ್ಲಿ ಬಿಜಿ ಆಗಿದ್ದೀನಿ, ಎಲೆಕ್ಷನ್ ಇದೆ ಅದು ಇದೆ ಅಂತ ಹೇಳಿ ಡ್ರಾಪ್ ಆಗಿದ್ದೀನಿ. ಈ ಪಿಕ್ಚರ್ ರಿಲೀಸ್ ಆದಮೇಲೆ ನಮ್ಮದು ಒಂದು ರೇಂಜು ಹೈಪ್ ಆಗುತ್ತೆ, ಆವಾಗ ಬೇರೆ ಪಿಕ್ಚರ್ ಮಾಡೋಣ ಅಂತ. ವಿಜಯ್ ಸರ್ ಅವರ ಡೈರೆಕ್ಷನ್ ಅಥವಾ ಅವ್ರ ಸಿನಿಮಾಗಳಂದ್ರೆ ಹಾಗೆ ರಿಯಲಿಸ್ಟಿಕ್ ಆಗಿರುತ್ತೆ. ಈ ಸಿನಿಮಾದಲ್ಲೂ ನಾವು ನೋಡೋದಾದ್ರೆ ಸೇಮ್ ಒಂದ್ ಸ್ವಲ್ಪ ಸಲಗ ಫ್ಲೇವರ್ ಹೇಗೆ ಅಂತಂದ್ರೆ ಗಲ್ಲಿಲೂ ಶೂಟ್ ಮಾಡೋದು. ಸರ್ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಮತ್ತೆ ಅಲ್ಲಿರುವಂತವ್ರು ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ರು ಅಂತ? ಯಾಕಂದ್ರೆ ವಿಜಯ್ ಸರ್ನ ಸ್ಕ್ರೀನ್ ಮೇಲೆ ನೋಡಿ ಇಷ್ಟಪಡೋರು ಸಾಕಷ್ಟು ಅಭಿಮಾನಿಗಳಿರ್ತಾರೆ, ಅಥವಾ ನಿಮ್ ತರ ಇನ್ನೊಂದಷ್ಟು ಕಲಾವಿದರನ್ನ ಥಿಯೇಟರ್ ನಲ್ಲಿ ತೆರೆ ಮೇಲೆ ನೋಡಿ ಆನಂದಿಸುವಂತ ಏನೋ ಫ್ಯಾನ್ಸ್ಗಳು ಇರ್ತಾರೆ. ಬಟ್ ನಿಮ್ಮನ್ನ ಗಲ್ಲಿಯಲ್ಲಿ ನೋಡಿದಾಗ ಜನರ ರಿಯಾಕ್ಷನ್ ಹೇಗಿತ್ತು, ಏನೇನೆಲ್ಲ ಹೇಳ್ತಿದ್ರು, ಹೇಗಿತ್ತು ಆ ಒಂದು ಸಂದರ್ಭ? ಮೇಡಮ್, ಅವರು ನಾವು ನೋಡ್ದಂಗೆ ಪಿಕ್ಚರ್ ತೆಗ್ದಂಗೆ ಇಲ್ಲ ಅದು. ನಮ್ಮ ಇಲ್ಲಿರೋ ಜನರದು ನಿಜ ಜೀವನ ಬರ್ಕೊಂಡು ಹೋಗ್ತಾರಲ್ಲ, ಆ ಥರ ಇತ್ತು ಅವ್ರು ಮಾಡಿದ್ದು. ಇಲ್ಲೇ ಇರೋರು ಅದು ಹೇಳ್ಬಾರ್ದು ಸ್ಟೋರಿ, ನಾನು ಅದಕ್ಕೆ ಹೇಳ್ತೀನಿ, ಬಾಯಿ ಬಂದ್ಬಿಡುತ್ತೆ. ಆದ್ದರಿಂದ ಹೇಳ್ಬಾರ್ದು, ನಮ್ಮದೇ ಕತೆ. ನಮ್ಮಂಥವ್ರು ಸ್ಲಮ್ಮಲ್ಲಿ ಇನ್ನೂ ಸ್ವಲ್ಪ ಕೆಳಮಟ್ಟದಲ್ಲಿ ಅವರು ಅಂಥವ್ರಿಗೆ ತಗೊಂಡೋಗಾರೆ ಪಿಕ್ಚರ್. ಒಂದು ಮಕ್ಕಳಿಗೆ ಚಿಕ್ಕ ಮಕ್ಕಳು ಹೆಂಗೆ ಕಟ್ಟೋಗ್ತಾರೆ, ಅವ್ರು ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು, ಈ ಥರ ಕೆಲವೊಂದು ಒಳ್ಳೆ ವಿಷಯಗಳು ಆ ಪಿಕ್ಚರಲ್ಲಿ ಇಕ್ಕವ್ರೆ. ನಾವು ಹೇಳೋಕೆ ಹೋದರೆ ಪಿಕ್ಚರ್ ಇಲ್ಲೇ ಬಂದ್ಬಿಡುತ್ತೆ, ಅದಕ್ಕೆ ಹೇಳೋಕ್ಕೆ ಭಯ ಪಡ್ತೀವಿ ಅಷ್ಟೇ, ಬೇರೇನಿಲ್ಲ. ಒಳ್ಳೆ ಸಬ್ಜೆಕ್ಟು, ಒಳ್ಳೆ ವಿಷಯಗಳು ಹೇಳವ್ರೆ. ಪಿಕ್ಚರ್ ನೋಡೋಕ್ಕೆ ವರ್ತು. ಇವಾಗ ಸದ್ಯಕ್ಕೆ ಏನಂದರೆ ಕನ್ನಡ ಪಿಕ್ಚರ್ ಇಲ್ಲ, ಯಾವುದೇ ಪಿಕ್ಚರು ಎಲ್ಲ ಬಿದ್ದೋಗಿದೆ. ನಮ್ಗೆ ಗೊತ್ತಿರೋ ಮಟ್ಟಕ್ಕೆ ಒಂದು ಮನುಷ್ಯ ಅಂದರೆ ಏನಂತಾರೆ, ಭೀಮಾ. ಆ ಥರ ಸಿನಿಮಾ ಇಂಡಸ್ಟ್ರಿಗೆ ಈ ಪಿಕ್ಚರ್ ಒಂದು ಭೀಮಾ. ಹಂಗೆ ಇವಾಗ ಇರೋ ಸಿಚುವೇಶನ್ಗೆ ಸಿನಿಮಾಗಳೆಲ್ಲ ಡೆಲ್ಲಾಗಿರೋ ಜೊತೆಲಿ ಒಬ್ಬ ಬಂದರೆ ಏನಂತೀವಿ ನಾವು, ಏನಪ್ಪ ಭೀಮಾ ಥರ ಇದ್ದಾನೆ. ಆ ಥರ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಭೀಮಾ ಈ ಪಿಕ್ಚರು. ಎಲ್ಲರನ್ನೂ ಮಲಗಿರೋರನ್ನೆಲ್ಲ ತಟ್ಟಿ ಎಬ್ಬರಿಸ್ತಾರೆ. ಅದು ಹೇಳ್ಬಲ್ಲೆ ನಾನು ಅಷ್ಟೇ, ಏನು ಡೌಟ್ ಇಲ್ಲ, ಡೌಟೇ ಇಲ್ಲ. ಭಾರಿಯಾಗಿ ಮಾಡಿದ್ದಾರೆ ಪಿಕ್ಚರ್ನ. ನಿಮಗೆ ಯಾಕೆ ಅನ್ಸುತ್ತೆ ವಿಜಯ್ ಸರ್ ಯಾಕೆ ಈ ತರದ ಕತೆಗಳು ಅಂದ್ರೆ ಜನರ ಜೊತೆ ಬೆರ್ತು ಅವ್ರ ಜೊತೆನೆ ಸಿನಿಮಾ ಮಾಡ್ತಾರೆ, ಅದು ಯಾಕೆ ಅಂತ ನಿಮಗೆ ಅನ್ಸುತ್ತೆ? ಆ ಪಿಕ್ಚರಲ್ಲಿ ನೋಡಿದ್ರೆ ಅವ್ರದ್ದು ಕ್ಯಾರೆಕ್ಟರ್ ಏನು, ಅವರು ಹಂಗೆ ಬಂದವ್ರು ಮೇಡಮ್. ಸಾವುಕಾರ ಏನು ಮಾಡ್ತಾರೆ ಅಂದರೆ ಹೈಫೈ ಹೋಟ್ಲ್ಗಳು ನೋಡ್ತಾನೆ, ಮಿಡಲ್ ಪೀಪಲ್ ಏನು ಮಾಡ್ತಾರೆ ಅವ್ರ ತಕ್ಕಾಗಿ ನೋಡ್ತಾರೆ. ಅದೇ ಆ ಕ್ಯಾರೆಕ್ಟ್ರೇ ಅವ್ರದ್ದು. ಅವರು ಯಾವ ಥರ ಬೆಳೆದ್ರು, ಯಾವ ಥರ ವಾತಾವರಣದಲ್ಲಿ ಇದ್ರು, ಅದನ್ನು ಅವ್ರಿಗೆ ಹಿಂಗೆಲ್ಲ ಇದ್ರು ಹುಡುಗರು ಹಿಂಗೆಲ್ಲ ಕೆಟ್ಟೋಗ್ತಾ ಇದ್ದಾರೆ, ಇವ್ರನ್ನೆಲ್ಲ ಯಾವುದಾದ್ರು ಒಂದು ರೀತಿಗೆ ತರೋಣ ಅನ್ನೋ ಒಂದು ಯೋಚನೆ, ಅದನ್ನು ಈ ಪಿಕ್ಚರಾಗಿ ಮಾಡ್ತಾರೆ. ನಮ್ಗೆ ಕೇಳಿದ್ರೆ ಅದೇ ಹೇಳ್ಬೋದು. ಯಾಕಂದರೆ ನಾನು ನೋಡಿರೋ ಸೀನ್ಗಳೆಲ್ಲ ಹಂಗಿತ್ತು. ಹುಡುಗರನ್ನ ಇವಾಗಿರೋ ಹುಡುಗರನ್ನೆಲ್ಲ ಒಂದು ಲೆವೆಲ್ಗೆ ಈ ಥರ ಮಾಡಬಾರ್ದು, ಹಿಂಗೆಲ್ಲ ಇರಬೇಕಂತ ಆ ಲೆವೆಲ್ಗೆ ಆ ಮಟ್ಟಕ್ಕೆ ತಗೊಂಡು ಬರಬೇಕಂತ ಒಂದು ಯೋಚನೆಯಲ್ಲಿ ಮಾಡಿರೋ ಪಿಕ್ಚರ್ ಇದು. ಎಲ್ಲರಿಗೂ ಯೂಸ್ಫುಲ್ ಪಿಕ್ಚರ್ ಇದು. ಬರೀ ಎಂಟರ್ಟೈನ್ಮೆಂಟು ನೋಡ್ಬಿಟ್ಟು ಹೋಗೋದು ಅದೆಲ್ಲ ಇಲ್ಲ, ಯೂಸ್ಫುಲ್ ಪಿಕ್ಚರು, ಎಲ್ಲರಿಗೂ ಯೂಸ್ ಆಗುತ್ತೆ, ಸಖತ್ತಾಗಿರುತ್ತೆ. ಸಿನಿಮಾದಲ್ಲಿ ಸರ್ ಒಬ್ರಲ್ಲ ಇಬ್ರಲ್ಲ 27ಕ್ಕೂ ಹೆಚ್ಚು ಕಲಾವಿದರಿದ್ದೀರಿ. ಇದು ಏನೋ ವರ್ಕ್ಶಾಪ್ಸ್ ಇರ್ಬೋದು ಅಥವಾ ಶೂಟಿಂಗ್ ಸೆಟ್ನಲ್ಲಿ ಇರ್ಬೋದು,
ಎಲ್ಲೋ ನನಗೆ ಡೈಲಾಗ್ಸ್ ಜಾಸ್ತಿ, ನಿನಗೆ ಡೈಲಾಗ್ಸ್ ಕಮ್ಮಿ, ಈ ತರದ ಇನ್ಸಿಡೆಂಟ್ಗಳು? ಮೇಡಮ್ ಅವ್ರು ಕೊಟ್ಟಿರೋ ಡೈಲಾಗ್ ನನಗೆ ಮಾತಾಡೋಕ್ಕಾಗದೆ ಭಯ ಪಟ್ಕೊಂಡು ಎಷ್ಟಲ್ಲಿ ನಮ್ಮ ಹುಡುಗರು ಇವರು ಅಸಿಸ್ಟೆಂಟ್ ಡೈರೆಕ್ಟರ್ಗಳಿರ್ತಾರೆ, ಅವರು ನಮ್ಗೆ ಒಳ್ಳೆ ಕೋಆಪ್ರೇಟ್ ಮಾಡಿದ್ರು ಹುಡುಗರು. ಅವರೆಲ್ಲ ಅಣ್ಣ ಹಿಂಗಿರೋಣ ಹಿಂಗನ ಅಂತ ಹೇಳ್ಕೊಡೋದು. ಒಂದು ಡೈಲಾಗ್ ನಾ ಅಚ್ಚಲಿ ಹೇಳೋರು, ನಮಗೆ ಬಂದಿಲ್ಲ ಅಂದರೆ ಕೂಡ ಹಿಂಗನ ಅಂತ ಹೇಳ್ಕೊಡೋರು. ಅವ್ರು ವಿಜಯ್ ಸರ್ ಹೇಳ್ಕೊಡೋದ್ರಿಂದ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಬೇರೆ ಅಷ್ಟೊಂದು ಕೋಆಪ್ರೇಟ್ ಕೊಟ್ಟು ಅಷ್ಟೊಂದು ಚೆನ್ನಾಗಿ ನಮಗೆಲ್ಲ ಸಖತ್ತಾಗಿ ಮಾಡಿ ಹೇಳ್ಕೊಟ್ರು ಮೇಡಮ್. ಆಕ್ಚುಲಿ ಈ ಸಿನಿಮಾ ಏನು ಅಂತ ಒಂದು ಪ್ರಶ್ನೆ ಸರ್. ಏಕೆಂತಂದ್ರೆ ನಾವು ಗ್ಲಿಮ್ಸಲ್ಲಿ ಎಲ್ವೂ ನೋಡಿದಾಗ ಒಂದು ಯೂತ್ಸ್ ಇರ್ಬೋದು, ನೀವು ಹೇಳಿದ್ರಲ್ಲ ಗಲ್ಲಿಲಿ ಇರುವಂತ ಯೂತ್ಸ್ ಇರ್ಬೋದು, ಯಾವುದೋ ಒಂದು ವಿಚಾರಕ್ಕೆ ಅಡಿಕ್ಟ್ ಆಗಿ ಅವರ ಲೈಫನ್ನು ಸ್ಪಾಯ್ಲ್ ಮಾಡ್ಕೊಳ್ಳೋದು, ಆ ಥರ ಏನಾದ್ರು ಕಂಟೆಂಟ್? ಅದೇ ಮೇಡಮ್, ಅದನ್ನೇ ನಾವು ಹೇಳ್ಬಾರ್ದು ಅಂತ ಹೇಳೋದು. ಅದೇ ಥರನೇ ಅದು ಪಿಕ್ಚರ್ ನೀವು ಗ್ಲಿಮ್ಸಲ್ಲಿ ತೋರಿಸ್ಬಿಟ್ಟು ಅದನ್ನೇ ನಾನು ಹೇಳ್ಬಾರ್ದು ಅಂತ ಹೇಳಿ. ಇಲ್ಲ ಮೇಡಮ್, ಅದನ್ನ ಪಿಕ್ಚರಲ್ಲಿ ನೋಡೋದು ಹೆಂಗಿದೆ, ನಾವು ಬಾಯಲ್ಲಿ ಹೇಳೋದು ಹೆಂಗಿದೆ. ಈ ಥರ ನೀವು ಹೇಳಿದ ಸಬ್ಜೆಕ್ಟೇ, ವಯಸ್ಸು ಹುಡುಗರು ಹಿಂಗೆಲ್ಲ ಕೆಟ್ಟೋಗ್ತಾರೆ, ಹಿಂಗೆಲ್ಲ ಇರಬಾರ್ದು, ಇವ್ರಿಗೆಲ್ಲ ಒಂದು ಒಳ್ಳೆ ದಾರಿ ತರಬೇಕನ್ನೋಂಥ ಒಂದು ಸ್ಟೋರಿ ಅದೇ, ಅವ್ರು ತಗೊಂಡೋಗಿರೋದು ಅದೇ. ನೀವು ಯಾವುದೇ ಒಂದು ಸೀನ್ ಕೂಡ ನೀವು ಒಳ್ಳೆ ಹೈಫೈಯಾಗಿ ನೋಡೋಂಗೆ ಇರೋ ಸೀನೇ ಇಲ್ಲ ಅಲ್ಲಿ. ನೋಡೋದೆಲ್ಲ ಇಂಥ ಸೀನ್ಗಳೇ ನೋಡ್ಬೋದು, ಆ ಥರ ಇರೋದು. ಐ ಥಿಂಕ್ ನಿಮ್ಮೆಲ್ಲರ ಜೊತೆನೂ ಒಬ್ರಾಗ್ಬಿಟ್ಟಿದ್ರು ವಿಜಯ್ ಸರ್ ಅಂತ. ತುಂಬಾ ಸಿಂಪಲ್. ಅದೆಲ್ಲ ಏನಿಲ್ಲ, ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್. ಅವರು ಸಿಂಪಲಲ್ಲಿ ಅವ್ರು ಹೊಡ್ಕೊಳಕ್ಕೆ ಯಾರಿಲ್ಲ ಬಿಡಿ, ಅಷ್ಟೊಂದು ಸಿಂಪಲ್ ಅವರು. ವಾವ್. ಸೊ ಈ ಸಿನಿಮಾ ಆದ್ಮೇಲೆ ಮತ್ತೊಮ್ಮೆ ಅದು ಪ್ರೂವ್ ಆಗುತ್ತೆ. ಓಕೆ, ಏನೋ ಫೈನಲ್ ಆಗಿ ಇದೇ 9ನೇ ತಾರೀಕು, ಐ ಮೀನ್ August 9th ಸಿನಿಮಾ ರಿಲೀಸ್ ಆಗ್ತದೆ. ಇಷ್ಟೊತ್ತು ಹೇಳಿದ್ರಿ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು. ಬಟ್ ಆದ್ರೂ ಕೂಡ ಸಿನಿಮಾ ರಿಲೀಸ್ ಆದ್ಮೇಲೆ ಯಾವ ತರ ಒಂದು ಹಿಟ್ ಮಾಡ್ಬೋದು, ಯಾವ ತರ ಒಂದು ಓಪನಿಂಗ್ ಪಡ್ಕೋಬಹುದು, ಜೊತೆಗೆ ಸಲಗಾನ ಮೀರ್ಸುವಂತ ಸಿನಿಮಾ ಇದಾಗುತ್ತೆ ಅಂತ ಹೇಳ್ತಾ ಇದ್ರಿ, ಏನಾಗುತ್ತೆ? ಅದೇ ಹೇಳ್ದಲ್ಲ ಮೇಡಮ್, ಟಗರು ಪಿಕ್ಚರು ಬರುತ್ತೆ ಅಂತ. ಟಗರಿಗಿನ ಡಬಲ್ ಆಗಿರುತ್ತೆ, ಟಾಪ್ ಆಗಿರುತ್ತೆ, ನೋ ಡೌಟ್. ನೋ ಡೌಟು. ಓಕೆ ಸರ್, ಫೈನಲ್ ಆಗಿ ಸಿನಿಮಾ August 9ಕ್ಕೆ ರಿಲೀಸ್ ಆಗ್ತಾ ಇದೆ. ಎಷ್ಟು ಎಕ್ಸೈಟ್ ಆಗಿದ್ರ, ಜೊತೆಗೆ ನಮ್ಮ ವೀಕ್ಷಕರಿಗೆ ಏನಾರು ಹೇಳೋದಿದ್ರೆ? ಈ ಪಿಕ್ಚರು ಭೀಮಾ ಪಿಕ್ಚರ್ನ ಸಲಗ ನಾನು ಮಾಡಿದಂಥ ಪಿಕ್ಚರ್ಗಳಲ್ಲಿ ಟಗರು, ಸಲಗ ಈ ಥರ ಎಷ್ಟು ದೊಡ್ಡ ಮಟ್ಟಕ್ಕೆ ಪಿಕ್ಚರು ಯಶಸ್ವಿ ಮಾಡಿದ್ರು, ಅದೇ ಥರ ಈ ಪಿಕ್ಚರ್ನ ಕೂಡ ದೊಡ್ಡ ಮಟ್ಟಕ್ಕೆ ಬ್ಲಾಕ್ ಬಸ್ಟರು, ಆಲ್ ಟೈಮ್ ಇಂಡಸ್ಟ್ರಿಲಿ ಇಟ್ಟು ಆ ಥರ ಒಂದು ಮಟ್ಟಕ್ಕೆ ಪಿಕ್ಚರು ನಮ್ಮ ವೀಕ್ಷಕರು ನೋಡಿ ಅದನ್ನು ದೊಡ್ಡ ಮಟ್ಟಕ್ಕೆ ತಗೊಂಡ್ಬರ್ಬೇಕಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಸರ್, ಇಷ್ಟೊಂದು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಆ್ಯಂಡ್ ಆಲ್ ದ ಬೆಸ್ಟ್. ನಾವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದೀವಿ. ಅಂದ್ರೆ ಸಲಗ ಹೇಗೆ ಸಕ್ಸಸ್ ತಂದ್ಕೊಡ್ತು, ಅದೇ ತರ ಭೀಮಾ ಕೂಡ ಒಂದು ದೊಡ್ಡ ಸಕ್ಸಸ್ ಆಗ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆಶಿಸ್ತೀವಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ಜಾಕ್ ಅವರ ಮಾತಾಗಿತ್ತು. ಅಂದ್ರೆ ಟಗರು ಏನಾಗಿತ್ತು, ಅದಕ್ಕೆ ಡಬಲ್ ಆಗಿ ಸಲಗ ಆಗಿತ್ತು. ಈಗ ಸಲಗಗಿಂತ ಟ್ರಿಬಲ್ ಆಗಿ ಭೀಮಾ ನಿಲ್ಲೋದಲ್ಲಿ ಡೌಟೇ ಇಲ್ಲ ಅಂತ ಜಾಕ್ ಅವ್ರು ಹೇಳ್ತಾ ಇದ್ರೆ, ಒಂದು ನೆಗೆಟಿವ್ ಶೇಡ್ ನ ಕೌನ್ಸಿಲರ್ ಆಗಿ ಅವರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ. ಸೊ ನಾವು ಕೂಡ ಮಿಸ್ ಮಾಡ್ಕೊಳ್ಳೋದು ಬೇಡ. ಭೀಮಾದ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.